ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದೀಪಾವಳಿಯ ಸಂಭ್ರಮದಲ್ಲಿ ಪಟಾಕಿಯನ್ನು ಸಿಡಿಸಿದಂತಹ ಕೆಲವರಿಗೆ ಕಣ್ಣಿಗೆ ಪೆಟ್ಟಾಗಿದೆ. ಸಾಲು ಸಾಲು ಅನಾಹುತಗಳು ವರದಿಯಾಗ್ತಾ ಇದೆ. ಪಟಾಕಿ ಸಿಡಿತದಿಂದ ಮಕ್ಕಳ ಕಣ್ಣಿಗೆ ಗಾಯ. ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿಯವರೆಗೂ 13 ಕೇಸ್ಗಳು ದಾಖಲಾಗಿದ್ದಾವೆ. ಗಮನಿಸಬೇಕಾದಂತಹ ವಿಚಾರ, 7 ಜನ ವಯಸ್ಕರರು ಕೂಡ ಇದರಲ್ಲಿದ್ದಾರೆ. 6 ಜನ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸಣ್ಣ ಪುಟ್ಟ ಗಾಯಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಕ್ಕಳು. ಇಲ್ಲಿಯವರೆಗೂ 13 ಜನರು ಮಿಂಟೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ವೈದ್ಯರು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟಾಕಿ ಸಿಡಿತದಿಂದ ಕಣ್ಣಿಗೆ ಪೆಟ್ಟು ಮಾಡಿಕೊಂಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆಯನ್ನು ವೈದ್ಯರು ಕೂಡ ಕೊಡ್ತಾ ಇದ್ದಾರೆ. ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ಸುತ್ತೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೂ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಟೋಟಲ್ ಮೊದಲನೇ ದಿನ ದೀಪಾವಳಿ ಹಿಂದಿನ ದಿನ ಎರಡು ರಿಪೋರ್ಟ್ ಆಗಿದೆ, 2 ಕೇಸು. ನಿನ್ನೆ 11 ಪ್ಲಸ್ ಇವತ್ತು ಬೆಳಿಗ್ಗೆ ಒಂದು 13, ಒಟ್ಟು 14 ಕೇಸೇನೋ ರಿಪೋರ್ಟ್ ಆಗಿದೆ ಸೋ ಫಾರ್. ಥ್ಯಾಂಕ್ ಯು. ಐ ಥಿಂಕ್ ಮಾಧ್ಯಮದವರು ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ಸುತ್ತೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೂ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಟೋಟಲ್ ಮೊದಲನೇ ದಿನ ದೀಪಾವಳಿ ಹಿಂದಿನ ದಿನ ಎರಡು ರಿಪೋರ್ಟ್ ಆಗಿದೆ, 2 ಕೇಸು. ನಿನ್ನೆ 11 ಪ್ಲಸ್ ಇವತ್ತು ಬೆಳಿಗ್ಗೆ ಒಂದು 13, ಒಟ್ಟು 14 ಕೇಸೇನೋ ರಿಪೋರ್ಟ್ ಆಗಿದೆ ಸೋ ಫಾರ್. ಥ್ಯಾಂಕ್ ಯು.